ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಿಎಂ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಸೋಮವಾರದಿಂದ ಅಂದರೆ ಜುಲೈ 8 ಮತ್ತು 9ನೇ ತಾರೀಕು ಮೋದಿ ರಷ್ಯಾದಲ್ಲಿ ಇರ್ತಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಮಾತುಕತೆ ನಡೆಸ್ತಾರೆ. ಎರಡೂ ದೇಶಗಳ ಬೈಲ್ಯಾಟ್ರಲ್ ಟಾಕ್ಸ್, ದ್ವಿಪಕ್ಷೀಯ ಮಾತುಕತೆಗಳು, ಹಲವು ಒಪ್ಪಂದಗಳು ಇದೆಲ್ಲವೂ ಕೂಡ ಆಗತ್ತೆ. ಜುಲೈ 9ನೇ ತಾರೀಕು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪಿಎಂ ಮಾತನಾಡ್ತಾರೆ. ಬಳಿಕ ಆಸ್ಟ್ರಿಯಾಗೆ ಹೋಗ್ತಾರೆ. ಮೋದಿ ರಷ್ಯಾ ಭೇಟಿಯನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಜಲಸ್ ಅಂದರೆ ಹೊಟ್ಟೆ ಕಿಚ್ಚಿನಿಂದ ನೋಡ್ತಾ ಇವೆ ಅಂತ ರಷ್ಯಾ ಹೇಳಿದೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಇದೊಂದು ಪೂರ್ಣ ಪ್ರಮಾಣದ ಭೇಟಿ, ಭಾರತ ರಷ್ಯಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಭೇಟಿ ಬಗ್ಗೆ ಪಾಶ್ಚಿಮಾತ್ಯರ ಪ್ರತಿಕ್ರಿಯೆ ಬಗ್ಗೆ ಕೇಳಿದಾಗ ಪಾಶ್ಚಿಮಾತ್ಯರು ಅಂದರೆ ವಿಶೇಷವಾಗಿ ಅಮೆರಿಕ ಇದನ್ನ ಜಲಸ್ನಿಂದ ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಈ ಭೇಟಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೆಬನಾನ್ನ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಮೌಂಟ್ ಹರ್ಮನ್ ಪ್ರದೇಶದಲ್ಲಿರೋ ಇಸ್ರೇಲ್ ಸೇನಾ ಗುಪ್ತಚರ ನೆಲೆ ಮೇಲೆ ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಹೆಜ್ಬುಲ್ಲಾಗಳು ಇಸ್ರೇಲ್ ಜೊತೆಗಿನ ಗಡಿ ಸಂಘರ್ಷದಲ್ಲಿ ಇದು ನಮ್ಮ ಅತಿ ದೊಡ್ಡ ವಾಯು ಕಾರ್ಯಾಚರಣೆ. ಜೂನ್ 6ನೇ ತಾರೀಕು ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಪ್ರತಿಯಾಗಿ ಈ ದಾಳಿ ಮಾಡಿದ್ದೀವಿ ಅಂತ ತಿಳಿಸಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಮೌಂಟ್ ಹರ್ಮನ್ ಸೇನಾ ನೆಲೆಗೆ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಭೇಟಿ ಕೊಟ್ಟಿದ್ರು. ಇದಾದ ಕೆಲವೇ ಹೊತ್ತಲ್ಲಿ ಈ ದಾಳಿಯಾಗಿದೆ. ಆತ ಇಸ್ರೇಲ್ ಕೂಡ ಈ ದಾಳಿ ಆಗಿರೋದನ್ನ ಒಪ್ಕೊಂಡಿದೆ. ಹೆಜ್ಬುಲ್ಲಾ ಡ್ರೋನ್ಗಳು ಮೌಂಟ್ ಹರ್ಮನ್ ಪ್ರದೇಶದ ಮೇಲೆ ಬಿದ್ದಿವೆ. ಇದರಿಂದ ಯಾವುದೇ ರೀತಿ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ ನಮ್ಮ ಸೈಡ್ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಲೆಬನಾನ್ನಿಂದ ಹಾರಿ ಬರ್ತಾ ಇದ್ದ ಡ್ರೋನ್ಗಳ ಬಗ್ಗೆ ಎಚ್ಚರಿಕೆ ನೀಡೋಕೆ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಸೈರನ್ ಅನ್ನ ಅಳವಡಿಸಿದ್ವಿ. ಆ ಸೈರನ್ ಹೊಡ್ಕೊಳ್ಳೋಕೆ ಶುರು ಮಾಡಿತು. ಹಾಗಾಗಿ ಇಸ್ರೇಲ್ ಏರ್ ಡಿಫೆನ್ಸ್ ಹೆಜ್ಬುಲ್ಲಾಗಳ ಹಲವಾರು ಡ್ರೋನ್ಗಳನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಅಂತ ಇಸ್ರೇಲ್ ಹೇಳಿದೆ. ಇದುವರೆಗಿನ ಮಾಹಿತಿ ಪ್ರಕಾರ ಮೌಂಟ್ ಹರ್ಮನ್ ಜೊತೆಗೆ ಇಸ್ರೇಲ್ ಗಡಿಯಲ್ಲಿ ಒಟ್ಟು 4 ಕಡೆ ಹೆಜ್ಬುಲ್ಲಾಗಳು ದಾಳಿ ಮಾಡಿದ್ರು. ಪರಿಣಾಮ ಘಟನೆಯಲ್ಲಿ 4 ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳಿರುವುದು ವರದಿಯಾಗಿದೆ. ಅಂದಹಾಗೆ ಇಸ್ರೇಲ್ ಹೆಜ್ಬುಲ್ಲಾ ಸಂಘರ್ಷದಲ್ಲಿ ಇಲ್ಲಿವರೆಗೆ 497 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 10,000ಕ್ಕೂ ಅಧಿಕ ಜನ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ. ಅಕ್ಟೋಬರ್ 7ರ ಬಳಿಕ ಹಮಸ್ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರೋ ಪ್ರತಿ ದಾಳಿಗೆ ಇವರು ಆ ಕಡೆಯಿಂದ ದಾಳಿ ಶುರು ಮಾಡಿದ್ರು. ಆ ಹೊಡಿಬಡಿದಾಟದಲ್ಲೇ ಇಷ್ಟು ಜನ ಇದುವರೆಗೂ ಮೃತಪಟ್ಟಿದ್ದಾರೆ. ಗಾಜಾ ಕದನ ವಿರಾಮ ಪ್ರಸ್ತಾಪಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತನಾಡಿದ್ದಾರೆ. ಇಸ್ರೇಲ್ ತನ್ನ ಎಲ್ಲ ಗುರಿಗಳನ್ನ ಸಾಧಿಸುವವರೆಗೆ ಯುದ್ಧವನ್ನ ಮುಂದುವರಿಸೋಕೆ ಅವಕಾಶ ಕೊಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಇಸ್ರೇಲ್ನ 120 ಒತ್ತೆಯಾಳುಗಳನ್ನ ರಿಲೀಸ್ ಮಾಡೋ ಸಂಬಂಧ ಅಮೆರಿಕ ಮಧ್ಯಸ್ಥಿಕೆಯ ಗಾಜಾ ಕದನ ವಿರಾಮ ಒಪ್ಪಂದ ಮಾತುಕತೆಗೆ ಹಮಸ್ ಒಪ್ಕೊಂಡಿತ್ತು. ಅದರ ನಡುವೆನೇ ನೆತನ್ಯಾಹು ಈ ರೀತಿ ಹೇಳಿಕೆ ಕೊಟ್ಟಿರೋದು ಕದನ ವಿರಾಮ ಒಪ್ಪಂದಕ್ಕೆ ಮತ್ತೊಮ್ಮೆ ಎಳ್ಳುನೀರು ಬಿಟ್ಟಂತಾಗಿದೆ. ಗಾಜಾದಲ್ಲಿ ಕದನ ವಿರಾಮ ಇದ್ರೂ ಕೂಡ ನಿರೀಕ್ಷಿತ ಫಲಿತಾಂಶ ಬರೋವರೆಗೂ ನಮ್ಮ ದಾಳಿಯನ್ನ ಕಂಟಿನ್ಯೂ ಮಾಡೋದಾಗಿ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲಾಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆರೆಯ ರಾಷ್ಟ್ರ ಶ್ರೀಲಂಕಾ ಭಾರತದ ಬುಡದಲ್ಲಿ ಮತ್ತೆ ಪುಂಡಾಟ ಶುರು ಮಾಡಿದೆ. ಶ್ರೀಲಂಕಾಗೆ ಭೇಟಿ ಕೊಡೋಕೆ ಬರೋ ವಿದೇಶಿ ರಿಸರ್ಚ್ ಹಡಗುಗಳ ಮೇಲೆ ಹೇರಲಾಗಿರೋ ನಿಷೇಧವನ್ನ ಮುಂದಿನ ವರ್ಷದಿಂದ ತೆಗೆದುಹಾಕುವುದಾಗಿ ಲಂಕಾ ವಿದೇಶಾಂಗ ಸಚಿವ ಆಲಿಸ್ ಸಾಬ್ರಿ ಹೇಳಿದ್ದಾರೆ. ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ನಿಯಮಗಳನ್ನು ಇಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಚೀನಾವನ್ನ ಮಾತ್ರ ನಾವು ನಿರ್ಬಂಧ ಮಾಡೋಕ್ಕಾಗಲ್ಲ. ಬೇರೆ ದೇಶಗಳ ನಡುವಿನ ಸಂಘರ್ಷದಲ್ಲಿ ಶ್ರೀಲಂಕಾ ಯಾವೊಂದು ದೇಶದ ಪರವಾಗಿ ನಿಲ್ಲೋದಿಲ್ಲ. ಮುಂದಿನ ವರ್ಷ ಜನವರಿವರೆಗೆ ನಿಷೇಧಾಜ್ಞೆ ಇದೆ ಅಷ್ಟೇ. ಅದಾದ ನಂತರ ಯಾವೊಂದು ವಿದೇಶಿ ರಿಸರ್ಚ್ ಹಡಗು ಶ್ರೀಲಂಕಾ ಬಂದರಿಗೆ ಬರೋದನ್ನ ನಾವು ತಡೆಯೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ರಿಸರ್ಚ್ ಹಡಗಿನ ವೇಷ ಧರಿಸಿ ಚೀನಾದ ಗುಪ್ತಚರ ಹಡಗು ಹಿಂದೂ ಮಹಾಸಾಗರಕ್ಕೆ ಬರೋದು ಜಾಸ್ತಿ ಆಗಿತ್ತು. ಅದರಿಂದ ಅವು ರಿಸರ್ಚ್ ಹಡಗುಗಳಲ್ಲ, ಭಾರತದ ಮೇಲೆ ಸ್ಪೈಯಿಂಗ್ ಮಾಡೋಕ್ಕೆ ಬರ್ತಿರೋ ಹಡಗುಗಳು ಅಂತ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಜೊತೆಗೆ ಸಿಕ್ಕಾಪಟ್ಟೆ ದುಡ್ಡನ್ನು, ಸಾಲವನ್ನು ಅಥವಾ ಫ್ರೀ ಸಹಾಯವನ್ನು ಲಂಕಾಗೆ ಭಾರತ ಕೊಟ್ಟಿತ್ತು. ತೈಲ ಕಳಿಸ್ಕೊಟ್ಟಿತ್ತು, ಆಮೇಲೆ ಅವರಿಗೆ ಮೆಡಿಸಿನ್ ಕಳಿಸ್ಕೊಟ್ಟಿತ್ತು, ಸ್ವಲ್ಪ ನೈಸ್ ಮಾಡಿತ್ತು. ಅವರಿಗೆ ಅವಕಾಶ ಕೊಡಬೇಡಿ ಅಷ್ಟೇ, ಹಡಗು ಅವ್ರದ್ದು ಬರಕ್ಕೆ ಬಿಡಬೇಡಿ ಅಷ್ಟೇ ಅಂತ ಹೇಳಿತ್ತು. ಆಗ ಸ್ವಲ್ಪ ದಿವಸಗಳ ಮಟ್ಟಿಗೆ ಲಂಕಾ ಕೂಡ ಅದಕ್ಕೆ ಒಪ್ಪಿರೋ ರೀತಿ ನಾಟಕ ಮಾಡಿತ್ತು, ಬ್ಯಾನ್ ಮಾಡಿತ್ತು. ಆದರೆ ಈಗ ಲಂಕಾ ಮತ್ತೆ ಉಲ್ಟಾ ಹೊಡೆದಿದೆ. ಆ ರೀತಿಯೆಲ್ಲ ಬ್ಯಾನ್ ಮಾಡ್ತಿರಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ದೇಶಕ್ಕೆ ಒಂದೊಂದು ನಾವು ರೂಲ್ಸ್ ಮಾಡೋಕ್ಕಾಗಲ್ಲ, ನಾವು ಬೇರೆ ದೇಶಗಳ ವಿಚಾರದಲ್ಲಿ ಮಧ್ಯ ಬರೋದಿಲ್ಲ, ಮುಂದಿನ ವರ್ಷದಿಂದ ಎಲ್ಲರಿಗೂ ಕೂಡ ಓಪನ್ ಮಾಡ್ತಾ ಇದ್ದೀವಿ
ಅಂತ ಹೇಳಿದೆ. ಫ್ರಾನ್ಸ್ ಸಂಸತ್ ಚುನಾವಣೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚುನಾವಣೆಯ ಮೊದಲ ಹಂತದಲ್ಲಿ ಬಲಪಂಥೀಯ ಪಕ್ಷ ನ್ಯಾಷನಲ್ ರ್ಯಾಲಿ ಗೆಲುವನ್ನ ಸಾಧಿಸಿದರೆ ಎರಡನೇ ಹಂತದಲ್ಲಿ ಎಡಪಂಥೀಯ ಕೂಟ ಹೆಚ್ಚಿನ ಸೀಟ್ಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ರ ಸೆಂಟ್ರಿಸ್ಟ್ ಕೂಟ ಎರಡನೇ ಸ್ಥಾನ ಪಡೆಯುವ ಸಾಧ್ಯತೆ ಇದ್ದು, ಮೊದಲನೇ ಹಂತದಲ್ಲಿ ಮೆಜಾರಿಟಿ ಸಾಧಿಸಿದ್ದ ಬಲಪಂಥೀಯ ಪಕ್ಷ ಮೂರನೇ ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿವೆ. ಇದರಿಂದ ಫ್ರಾನ್ಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಯಾಕಂದರೆ ಈ ಸಮೀಕ್ಷೆ ಎಲ್ಲಾದರೂ ನಿಜವಾದರೆ ಫ್ರಾನ್ಸ್ ಸಂಸತ್ನಲ್ಲಿ ಅತಂತ್ರ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. 3 ಗುಂಪುಗಳಿಗೂ ಸಂಸತ್ತು ಭಾಗ ಆಗುತ್ತೆ. ಹಾಗಾಗಿ ಒಂದು ಕಾನೂನು ಅಂಗೀಕಾರ ಮಾಡೋಕೆ ಮತ್ತು ಪಾಲಿಸಿಗಳನ್ನು ತರೋಕೆ ತುಂಬ ಕಷ್ಟಪಡಬೇಕಾದ ಪರಿಸ್ಥಿತಿಗೆ ಫ್ರಾನ್ಸ್ನ ಸಂಸತ್ತು ಹೋಗುತ್ತೆ. ಸೊ ಈ ಉತ್ತರ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಯಾವೊಂದು ಪಕ್ಷವೂ ಮೆಜಾರಿಟಿ ಸಾಧಿಸಿಲ್ಲ ಅಂದರೆ ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರವನ್ನು ಮಾಡ್ಕೊಳ್ತಾರೆ. ಆದರೆ ಫ್ರಾನ್ಸ್ ಮಾತ್ರ ಈ ಸಂಪ್ರದಾಯಕ್ಕೆ ಬಗ್ಗಿಲ್ಲ. ಒಬ್ಬರ ಜೊತೆ ಇನ್ನೊಬ್ಬರು ಹೋಗಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಎಡಪಂಥೀಯರು ಎರಡನೇ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದ ಹಾಗೆ ಪ್ಯಾರಿಸ್ ಸೇರಿದಂತೆ ಇತರ ನಗರಗಳಲ್ಲಿ ಗಲಭೆ ಭುಗಿಲೆದ್ದಿದೆ. ಪ್ರತಿಭಟನಾಕಾರರನ್ನ ತಡೆಯೋಕೆ ಪೊಲೀಸರು ಟಿಯರ್ ಗ್ಯಾಸ್ ಬಳಸಿದ್ದಾರೆ. ಕೆಲ ಪ್ರತಿಭಟನಾಕಾರರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಫ್ರಾನ್ಸ್ನ ಸೆಂಟ್ರಿಸ್ಟ್ ಕೂಟ ಎರಡನೇ ಹಂತದ ಚುನಾವಣೆಯಲ್ಲಿ ಮೆಜಾರಿಟಿ ಸಾಧಿಸಲ್ಲ ಅನ್ನೋ ಸಮೀಕ್ಷೆ ಹೊರಬಿದ್ದ ಕಾರಣ ಫ್ರಾನ್ಸ್ ಪ್ರಧಾನಿ ಗೇಬ್ರಿಯಲ್ ಅಟಲ್ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ವರದಿಯಾಗ್ತಾ ಇದೆ. ದುರಸ್ತಿ ವೇಳೆ ನಿಯಂತ್ರಣ ತಪ್ಪಿ ಇರಾನಿಯನ್ ನೇವಲ್ ಡಿಸ್ಟ್ರಾಯರ್ ಒಂದು ಮುಳುಗಡೆಯಾಗಿ ಹೋಗಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮಗಳೇ ವರದಿ ಮಾಡಿವೆ. ಪರ್ಷಿಯನ್ ಗಲ್ಫ್ ಹಾಗೂ ಒಮಾನ್ ಕೊಲ್ಲಿ ನಡುವೆ ಇರೋ ಹಾರ್ಮುಜ್ ಜಲಸಂಧಿ ಬಳಿ ಈ ಘಟನೆಯಾಗಿದೆ. ಈ ವೇಳೆ ಗಾಯಗೊಂಡ ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ನೀರಿನಲ್ಲಿ ಆಳ ಕಮ್ಮಿ ಇರೋದ್ರಿಂದ ಡಿಸ್ಟ್ರಾಯರ್ ಅನ್ನ ಮತ್ತೆ ಮೇಲಕ್ಕೆತ್ತೋಕೆ ಸಾಧ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಅತ್ಯಾಧುನಿಕ ರೆಡಾರ್ ಸಿಸ್ಟಮ್ ಹೊಂದಿತ್ತು. 1300 ಟನ್ ತೂಕ ಇತ್ತು. 2018ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು. ಹೊಸದಿದು, ತೀರಾ ಹಳೆದು ಅಲ್ಲ. ಹಾಗಾಗಿ ಇರಾನ್ಗೆ ದೊಡ್ಡ ಲಾಸ್ ಆಗ್ತಾ ಇದೆ. ಒಂದು ವೇಳೆ ಇದು ಸಮುದ್ರ ತಳದಲ್ಲೇ ನಿಂತ್ಕೊಂಡ್ಬಿಟ್ರೆ ಮೇಲಕ್ಕೆತ್ತೋಕೆ ಪ್ರಯತ್ನಗಳು ನಡೀತಾ ಇವೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಆಚರಣೆಗಳನ್ನು ಮಾಡ್ತಾರೆ. ಆದರೆ ಚೀನಾದವರು ಮಾತ್ರ ಆತ್ಮಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಫಿಲಮ್ ತೋರಿಸಿದ್ದಾರೆ. ಥೈಲ್ಯಾಂಡ್ನಲ್ಲಿರೋ ಚೀನೀ ಸ್ಮಶಾನವೊಂದು ಚೀನಾದಿಂದ ಥೈಲ್ಯಾಂಡ್ಗೆ ವಲಸೆ ಬಂದು ಸತ್ತವರಿಗಾಗಿ ಮೂವಿ ಶೋ ಏರ್ಪಾಟು ಮಾಡಿದೆ. ಕೂತು ಮೂವಿ ನೋಡೋಕೆ ಆತ್ಮಗಳಿಗಾಗಿ ಖಾಲಿ ಚೇರನ್ನು ಇಟ್ಟಿದ್ದಾರೆ. ಅಲ್ಲದೆ ಆತ್ಮಗಳಿಗಾಗಿ ಆಹಾರ, ವಾಹನ, ಬಟ್ಟೆ ಮತ್ತು ದಿನನಿತ್ಯ ಬಳಕೆ ಮಾಡೋ ವಸ್ತುಗಳನ್ನು ಕೂಡ ಇಡಲಾಗಿದೆ. ಇದು ಜನರ ಗಮನ ಸೆಳೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಥರನೂ ಥಿಂಕ್ ಮಾಡ್ತಾರೆ ಜನ ಅಂತ. ಫ್ರೆಂಚ್ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟೆ ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳೋಕೆ ಬಳಸಿದ್ದ 2 ಪಿಸ್ತೂಲ್ಗಳೀಗ $1.8 ಮಿಲಿಯನ್ ಅಂದರೆ 14.94 ಕೋಟಿ ರೂಪಾಯಿಗೆ ಮಾರಾಟವಾಗಿವೆ. ಚಿನ್ನ ಮತ್ತು ಬೆಳ್ಳಿ ಬಳಸಿರೋ ಈ ಪಿಸ್ತೂಲ್ಗಳಲ್ಲಿ ನೆಪೋಲಿಯನ್ ಚಿತ್ರವನ್ನು ಕೆತ್ತಲಾಗಿದೆ. ಇದನ್ನು ಹರಾಜಿಗೆ ಇಡಲಾಗಿತ್ತು. ಈಗ ಫ್ರಾನ್ಸ್ನ ವ್ಯಕ್ತಿಯೊಬ್ಬರು ಇದನ್ನು ಖರೀದಿ ಮಾಡಿದ್ದಾರೆ. ಚೀನಾ ಜೊತೆಗಿನ ಕಿರಿಕಿರಿ ನಡುವೆನೇ ಫಿಲಿಪೈನ್ಸ್ ಹಾಗೂ ಜಪಾನ್ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಸೈನ್ ಹಾಕಿವೆ. ಇದರ ಭಾಗವಾಗಿ 2 ದೇಶಗಳು ಪರಸ್ಪರ ತಮ್ಮ ಸೇನೆಗಳನ್ನು 2 ದೇಶಗಳಲ್ಲಿ ನಿಯೋಜನೆ ಮಾಡಿಕೊಳ್ಳೋಕೆ ಒಪ್ಪಿಕೊಂಡಿವೆ. ಈ ಮೂಲಕ ವಿವಾದಿತ ದಕ್ಷಿಣ ಚೀನಾ ಸಮುದ್ರ ಸೇರಿದಂತೆ ಈ ಭಾಗದಲ್ಲಿ ಚೀನಾ ಏನಾದರೂ ಪ್ರಚೋದನೆ ಕೊಟ್ಟರೆ 2 ಸೇನೆಗಳು ಒಟ್ಟಾಗಿರೋಣ ನಾವು ಅಂತ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಚೀನಾಗೆ ಡ್ರ್ಯಾಗನ್ ಕಣ್ಣಿಗೆ ಕೈ ಹಾಕಿದಂಗಾಗಿದೆ. ಈಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು. ಧಾರಾಕಾರ ಮಳೆ ಸುರಿದ ಪರಿಣಾಮ ನೇಪಾಳದಲ್ಲಿ ಭಾರೀ ಜಲ ಪ್ರವಾಹ ಉಂಟಾಗ್ತಾ ಇದೆ. ಪರಿಣಾಮ ಸದ್ಯ ಅಲ್ಲಿ ಮೃತಪಟ್ಟವರ ಸಂಖ್ಯೆ 47ಕ್ಕೆ ತಲುಪಿದೆ. ಮಳೆಯಿಂದಾಗಿ ಅಲ್ಲಲ್ಲಿ ಭೂಕುಸಿತ ಉಂಟಾಗಿದ್ದು ಸದ್ಯ 18 ಲಕ್ಷ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅಂತ ಅಲ್ಲಿನ ಸರ್ಕಾರ ಮಾಹಿತಿ ನೀಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.